ಎಲ್ರಿಗೂ ನಮಸ್ಕಾರ. ಈ ಪಂಚಮಿ ಹಬ್ಬಕ್ಕೆ ಯಾವೆಲ್ಲ ಉಂಡೆ ಕಟ್ಟಿದ್ದೀವಿ, ಯಾವೆಲ್ಲ ಲಾಡು ಕಟ್ಟಿದ್ದೀವಿ ಅಂತ ನೋಡೋಣ ಬನ್ನಿ. ಈ ಪಂಚಮಿ ಹಬ್ಬಕ್ಕೆ ಎಳ್ಳುಂಡೆ ಮಾಡ್ತಾ ಇದ್ದೀವಿ. ಯಾವ ರೀತಿ ಮಾಡೋದು ಏನು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಇಲ್ಲಿ ಒಂದು ಅರ್ಧ kg ಆಗುವಷ್ಟು ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಹಂಚಿಗೆ ಹಾಕಿ ಹುರಿತಾ ಇದ್ದೀನಿ. ಇವಾಗ ಇದನ್ನು ಯಾವ ರೀತಿ ಹುರಿಯೋದು ಏನು ಅಂತಂದರೆ, ಸ್ವಲ್ಪ ಕಡಿಮೆ ಉರಿಯಲ್ಲಿ ಹುರಿಬೇಕು. ಚೆನ್ನಾಗಿ ಹುರ್ಕೊಂಡು ಯಾವ ಥರ ಅಂದರೆ ಒಂದೊಂದು ಎಳ್ಳು ಚಟ್ಪಟ್ ಅಂತಿರಬೇಕು, ಮತ್ತು ಅದ್ರ ಕಲರ್ ಕೂಡ ಸ್ವಲ್ಪ ಡಿಮ್ ಆಗುತ್ತೆ. ನಾನಿಲ್ಲಿ ಕರ ಎಳ್ಳನ್ನೇ ತೊಗೊಂಡಿದ್ದೀನಿ, ನಿಮಗೆಲ್ಲ ಕಾಣಿಸ್ತಿರ್ಬೋದು. ಈ ಎಳ್ಳನ್ನ ಹುರಿದ ಮೇಲೆ ಸ್ವಲ್ಪ ಒಂದು ಪಾತ್ರೆ ತಗೊಂಡು ಅದಕ್ಕೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಎಳ್ಳು ಎಷ್ಟಿದೆ ಅಲ್ವಾ ಅದರ 2ರಷ್ಟು ಹಾಕೋತಾರೆ. ಬಟ್ ನಾನು ಒಂದು ಸ್ವಲ್ಪ ಕಮ್ಮಿ ಇರಲಿ ಅಂತ 1.5 ಗ್ಲಾಸಷ್ಟು ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಇಟ್ಟಿದ್ದೀನಿ. ಇವಾಗ ಇದು ಫುಲ್ ಎಲ್ಲ ಒಂದೆಳೆ ಪಾಕ ಇರುತ್ತಲ್ವ ಅಷ್ಟು ಬಂದಿದೆ. ಇವಾಗ ಈ ಹುರಿದಿರೋ ಎಳ್ಳಿಗೆ ಇದನ್ನು ಪಾಕನ ಸೋಸ್ತಾ ಇದ್ದೀನಿ. ನಾನಿಲ್ಲಿ ಸೋಸ್ಕೊಂಡು ನೀಟಾಗಿ ಇದನ್ನು ಕೂಡ ನಾವಿಲ್ಲಿ ಕಲಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೋಬೇಕು. ಈ ಪಾಕನ ಯಾಕೆ ಸೋಸ್ತಾ ಇದ್ದೀನಿ ಅಂದರೆ, ಇವಾಗಿನ ಬೆಲ್ಲದಲ್ಲಿ ಫುಲ್ಲೆಲ್ಲ ಹೊಲಸು ಬರುತ್ತೆ, ಹಾಗಾಗಿ ಕಡ್ಡಿ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀಟಾಗಿ ಸೋಸ್ಕೊಂಡು ನೀವು ನೋಡ್ಬೋದು ಎಷ್ಟು ಕಸ ಇದೆ ಅಂತ. ಇವಾಗ ಇದಕ್ಕೆ ಒಂದು 2ರಿಂದ 3 ಏಲಕ್ಕಿನ ಅದನ್ನು ಕುಟ್ಟಿ ಹಾಕಿದ್ದೀನಿ. ನಾನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಇವಾಗ ಫುಲ್ ಬಿಸಿ ಇದೆ, ಲಾಡು ಕಟ್ಟಲಿಕ್ಕೆ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಆರಬೇಕಿದೆ. ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ತಾ ಮತ್ತೆ ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಆರ್ಲಿಕ್ಕೆ ಬಿಟ್ಟ ಮೇಲೆ ಇದನ್ನು ಲಾಡು ಉಂಡೆ ಕಟ್ಟಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಇರಬೇಕು, ಪೂರ್ತಿ ಆರಿದ್ರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಆರಿದ ಮೇಲೆ ಉಂಡೆ ಕಟ್ತಾ ಇದ್ದೀನಿ. ನೀವು ನೋಡ್ಬೋದು ಈ ರೀತಿ ಬಂದಿದೆ ನಮ್ಮದು ಎಳ್ಳು ಉಂಡೆ. ನಿಮಗೆ ಒಂದೊಂದೇ ಕಟ್ತಾ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಏನು ಅಂತ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಹಬ್ಬಕ್ಕೆ ಎಳ್ಳುಂಡೆ ಮಾಡಿದ್ದೆ ನಾನು, ಹಾಗಾಗಿ ಎಳ್ಳುಂಡೆ ರೆಸಿಪಿನ ತೋರಿಸೋಣ ಅಂತ. ನಮ್ಮ ಉತ್ತರ ಕರ್ನಾಟಕ ಸೈಡು ಎಳ್ಳುಂಡೆ ಫುಲ್ ಫೇಮಸ್ಸು. ಹಾಗಾಗಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೊಸ ವಿಡಿಯೋಗೆ ಕಾಯ್ತಾ ಇರಿ. ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು.